ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 13ನೇ ದಿನದ ಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಸ್ಥಿತಪ್ರಜ್ಞ ಅಥವಾ ಸ್ಥಿರ ಬುದ್ಧಿಯುಳ್ಳವನ ಲಕ್ಷಣಗಳನ್ನು ತಿಳಿಯಲು ಆರಂಭಿಸಿದೆವು. ಇಂದು ಶ್ರೀಕೃಷ್ಣನು ನಮ್ಮ ಮನಸ್ಸನ್ನು ಕೆಡಿಸುವ ಆ ಇಂದ್ರಿಯಗಳ ಬಗ್ಗೆ ಮಾತನಾಡಲಿದ್ದಾನೆ. ನಮ್ಮ ಕಣ್ಣು, ಕಿವಿ, ನಾಲಿಗೆಗಳು ಹೇಗೆ ನಮ್ಮನ್ನು ದಾರಿ ತಪ್ಪಿಸುತ್ತವೆ ಮತ್ತು ಇವುಗಳಿಂದ ನಾವು ಹೇಗೆ ಪಾರಾಗಬಹುದು ಎಂಬುದನ್ನು ಒಂದು ಸುಂದರವಾದ ಉದಾಹರಣೆಯೊಂದಿಗೆ ಇಂದಿನ ಭಾಗದಲ್ಲಿ ಕಲಿಯೋಣ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆಮೆಯು ಅಪಾಯವನ್ನು ಕಂಡಾಗ ತನ್ನ ಅಂಗಗಳನ್ನೆಲ್ಲ ಹೇಗೆ ತನ್ನ ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತದೆಯೋ ಹಾಗೆಯೇ ಯಾವ ಮನುಷ್ಯನು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂತೆಗೆದುಕೊಳ್ಳುತ್ತಾನೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ. ಇದು ಎಷ್ಟು ಸರಳ ಮತ್ತು ಆಳವಾದ ಉದಾಹರಣೆ ನೋಡಿ. ಆಮೆಗೆ ಹೊರಗಿನ ಪ್ರಪಂಚದ ಅರಿವಿದೆ, ಆದರೆ ಅಪಾಯ ಬಂದಾಗ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒಳಕ್ಕೆ ಸರಿಯುತ್ತದೆ. ನಾವು ಕೂಡ ಅಷ್ಟೇ. ಪ್ರಪಂಚದಲ್ಲಿ ಇರಬೇಕು, ಆದರೆ ಕೆಟ್ಟ ಆಸೆಗಳು ಅಥವಾ ಅನಗತ್ಯ ವಿಷಯಗಳು ನಮ್ಮನ್ನು ಆಕರ್ಷಿಸಿದಾಗ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಒಳಮುಖವಾಗಬೇಕು. ಇದೇ ಸ್ಥಿರ ಬುದ್ಧಿಯ ರಹಸ್ಯ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳ ಬಗ್ಗೆ ಚಿಂತಿಸುವುದರಿಂದ ಅವುಗಳ ಮೇಲೆ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ, ಬಯಕೆ ಹುಟ್ಟುತ್ತದೆ. ಬಯಕೆ ಈಡೇರದಿದ್ದಾಗ ಕ್ರೋಧ, ಕೋಪ ಹುಟ್ಟುತ್ತದೆ. ಕೋಪದಿಂದ ಮೋಹ, ಮೋಹದಿಂದ ನೆನಪಿನ ಶಕ್ತಿಯ ನಾಶ, ಅದರಿಂದ ಬುದ್ಧಿನಾಶ, ಅಂತಿಮವಾಗಿ ಮನುಷ್ಯನೇ ನಾಶವಾಗುತ್ತಾನೆ. ಮನುಷ್ಯ ಹೇಗೆ ಕೆಟ್ಟ ಹಾದಿಗೆ ಹೋಗುತ್ತಾನೆ ಎಂಬುದಕ್ಕೆ ಕೃಷ್ಣನು ಇಲ್ಲಿ ಒಂದು ಸರಣಿ ಅಥವಾ ಚೈನ್ ರಿಯಾಕ್ಷನ್ ನೀಡಿದ್ದಾನೆ. ಒಂದು ಸಣ್ಣ ಆಲೋಚನೆ ಹೇಗೆ ನಮ್ಮ ವಿನಾಶಕ್ಕೆ ಕಾರಣವಾಗಬಹುದು ಎಂಬುದನ್ನು ಇದು ಕಲಿಸುತ್ತದೆ. ನಿಮ್ಮ ಬುದ್ಧಿಯನ್ನು ಉಳಿಸಿಕೊಳ್ಳಬೇಕಾದರೆ ನಿಮ್ಮ ಆಲೋಚನೆಗಳ ಮೇಲೆ ನಿಗಾ ಇಡಿ. ಗಾಳಿಯು ನೀರಿನಲ್ಲಿರುವ ದೋಣಿಯನ್ನು ಹೇಗೆ ತನಗಿಷ್ಟ ಬಂದತ್ತೆ ಎಳೆದೊಯ್ಯುತ್ತದೆಯೋ ಹಾಗೆಯೇ ಇಂದ್ರಿಯಗಳಲ್ಲಿ ಅಲೆಯುವ ಇಂದ್ರಿಯಗಳ ಹಿಂದೆ ಮನಸ್ಸು ಹೋದರೆ ಅದು ಮನುಷ್ಯನ ಪ್ರಜ್ಞೆಯನ್ನು ಹರಿದುಕೊಂಡು ಹೋಗುತ್ತದೆ. ಆದ್ದರಿಂದ ಯಾರು ಇಂದ್ರಿಯಗಳನ್ನು ಜಯಿಸುತ್ತಾರೋ ಅವರೇ ನಿಜವಾದ ಜಯಶಾಲಿಗಳು. ಸ್ನೇಹಿತರೆ, ಇಂದ್ರಿಯಗಳನ್ನು ಜಯಿಸುವುದು ಎಂದರೆ ಅವುಗಳನ್ನು ಕೊಲ್ಲುವುದಲ್ಲ, ಬದಲಾಗಿ ಅವುಗಳನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವುದು. ಇಂದ್ರಿಯಗಳನ್ನು ಜಯಿಸಿದವನಿಗೆ ಈ ಜಗತ್ತು ಹೇಗಿರುತ್ತದೆ? ಜ್ಞಾನಿಗೆ ಹಗಲಾಗಿರುವುದು, ಅಜ್ಞಾನಿಗೆ ಕತ್ತಲಾಗಿರುವುದು ಹೇಗೆ? ಈ ರೋಚಕ ವಿಚಾರಗಳನ್ನು ನಾವು ನಾಳಿನ 14ನೇ ಭಾಗದಲ್ಲಿ ತಿಳಿಯೋಣ. ಭಗವದ್ಗೀತೆಯ ಈ ದಿವ್ಯ ಜ್ಞಾನ ನಿಮ್ಮ ಜೀವನದಲ್ಲಿ ಬೆಳಕು ನೀಡಲಿ. ಧನ್ಯವಾದಗಳು.